ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನು ಕಾರ್ತಿಕ ವ್ಲಾಗ್. ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಾ ಅಥವಾ ಬೇಡ ಅಂತ ಅಂದ್ಕೊತಾ ಇದ್ದೆ. ಯಾಕಂದರೆ ತುಂಬ ಜನ ಹೇಳಿದ್ರು ಅದು ಆ ವ್ಲಾಗ್ ಮಾಡು ಈ ವ್ಲಾಗ್ ಮಾಡು ಅಂತ. ನಾನು ವ್ಲಾಗ್ನಲ್ಲಿ ಎಲ್ಲವನ್ನೂ ಇನ್ಕ್ಲೂಡ್ ಮಾಡ್ತೀನಿ, ಆದರೆ ನನಗೆ ಸ್ವಲ್ಪ ಟೈಮ್ ಕೊಡಿ. ನನ್ನ ಪ್ರಿಯಸ್ ವ್ಲಾಗ್ನ ನೋಡಿ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಷತಾ ಮತ್ತು ವಿನಯ್ ಮತ್ತು ಪುಷ್ಪಲತಾ ಮೇಡಮ್ ಮತ್ತು ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಿತ್ಯಾರವರಿಗೂ ನಾನು ಇನ್ಸ್ಪೈರ್ ಮಾಡಿದೆ ಅಂತ ಹೇಳಿದಾಗ ನಂಗೆ ಅದರಷ್ಟು ಖುಷಿ ಎಲ್ಲೂ ಸಿಗಲಿಲ್ಲ. ಈ ನನ್ನ ಪುಟ್ಟ ಚಾನಲ್ನಿಂದ ನನ್ನ ಫ್ರೆಂಡ್ಸ್ ಇನ್ಸ್ಪೈರ್ ಆಗಿ ಹೆಲ್ದಿ ರೂಟೀನ್ ಅಡಾಪ್ಟ್ ಮಾಡ್ತಾರೆ ಅಂತ ಕೇಳಿದಾಗ ನನಗೆ ಕೊಡೋ ಖುಷಿ ಎಷ್ಟೇ ಹೇಳಿದರೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟೇ ನಾವು ಹೆಲ್ದಿ ಆಗೋ ಚಾನ್ಸಸ್ ಜಾಸ್ತಿ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಐದು ಗಂಟೆಗೆ ಎದ್ದು ಯೋಗ ಮಾಡಿಲ್ಲ, ಬರೀ ವಾಕಿಂಗ್ಗೆ ಹೋಗ್ತೀನಿ. ವಾಕ್ ಮಾಡಿ ಬಂದ ಮೇಲೆ ಕೈಗೆ ಯಾವ ಡ್ರೆಸ್ ಸಿಗುತ್ತೋ ಅದನ್ನ ಹಾಕಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾವ ಕೆಲಸಕ್ಕೆ ಮೂಡೇ ಬರ್ತಾಯಿಲ್ಲ ಇದಕ್ಕೆ ಈ ಟೈಮಲ್ಲಿ. ಬೆನ್ನು ನೋವು ಮತ್ತು ಅದ್ರ ಹಿಂದೆ ಹೊಟ್ಟೆ ನೋವು ಬೇರೆ ಇದೆ, ಆದರೂ ಮಾಡಲೇಬೇಕಲ್ವಾ. ಮ್ಯೂಸಿಕ್ನ ಕೇಳ್ತಾ ನಾನು ಪ್ರೀವಿಯಸ್ ನೈಟಲ್ಲಿ ತೊಳೆದ ಪಾತ್ರೆಯನ್ನು ಅದರ ಪ್ಲೇಸಲ್ಲಿ ಇಡ್ತೀನಿ. ಮತ್ತು ಇವತ್ತು ವೀಕೆಂಡ್ ಆದ್ದರಿಂದ ಕಿಚನ್ ಸಿಂಕ್ ಮತ್ತು ಸ್ಲೈಡಿಂಗ್ ಡೋರ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇ ನಾನು ವೆಜಿಲಿರೋ ಸ್ಟ್ಯಾಂಡ್ನೆಲ್ಲ ಫುಲ್ ಕ್ಲಿಯರ್ ಮಾಡ್ತಾಯಿದ್ದೀನಿ. ನಾನು ರೀಸೆಂಟಾಗಿ ಒಬ್ಬರ ವೀಡಿಯೋನ ನೋಡಿದೆ. ಅವರು ಹೇಳಿರೋ ಪ್ರಕಾರ ಡರ್ಟಿಯೆಸ್ಟ್ ಪ್ಲೇಸ್ ಮನೇಲಿ ಯಾವುದಂತ ಹೇಳಿದರೆ ಅದು ನಮ್ಮ ಕಿಚನ್ ಅಂತೆ. ಇದು ಗೊತ್ತಾದ್ಮೇಲಂತೂ ನಾನು ಕಿಚನ್ ಆವಾಗ ಕ್ಲೀನ್ ಮಾಡ್ತಾಯಿರ್ತೀನಿ. ನಾನು ನನ್ನ ಪಿಸಿ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಮತ್ತು ಸ್ನಾನ ಮಾಡಿ ಬರ್ತೀನಿ. ನಾನು ಸ್ನಾನ ಮಾಡಿ ಬಂದ ಮೇಲೆ ABC ಜ್ಯೂಸನ್ನು ಕುಡಿಯುತ್ತೇನೆ. A ಅಂದರೆ ಆ್ಯಪಲ್, B ಅಂದರೆ ಬೀಟ್ರೂಟ್, C ಅಂದರೆ ಕ್ಯಾರೆಟ್. ಇದ್ರ ಜೊತೆಗೆ ಗೂಸ್ಬೆರಿ ಮತ್ತು ಜಿಂಜರ್ ಕೂಡ ಆ್ಯಡ್ ಮಾಡಿ ಕುಡಿತೀನಿ. ನಮಗೆ ಈ ಜ್ಯೂಸ್ ಬ್ಲೆಂಡನ್ನು ಗಿಫ್ಟ್ ಮಾಡಿದ ದಿವ್ಯಾ ಸಿಸ್ಟರ್ಗೆ ತುಂಬಾ ಥ್ಯಾಂಕ್ಸ್. ನಾನು ಈ ಜ್ಯೂಸನ್ನ ಬರೀ ಆಲ್ಟರ್ನೇಟ್ ಡೇಸಲ್ಲೇ ಕುಡಿಯುತ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನೀವೇನೇ ನಿಮ್ಮ ಬಾಡಿಗೆ ಟ್ರೈ ಮಾಡೋದು ಫಸ್ಟ್ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಟ್ರೈ ಮಾಡಿ. ಇದನ್ನು ಕುಡಿಯುವಾಗ ನನ್ನ ಎಕ್ಸ್ಪ್ರೆಷನ್ ನೋಡಿ ಪ್ಲೀಸ್ ನಗಾಡಬೇಡಿ. ಪಾಪಿ ಅವಳಿಗೆ ರೀಸೆಂಟಾಗಿ ಫ್ರ್ಯಾಕ್ಚರಾಗಿ ಸರ್ಜರಿ ಆಯಿತು. ಡಾಕ್ಟ್ರ್ ಹೇಳಿರೋ ಪ್ರಕಾರ ಅವಳು ರೆಸ್ಟಲ್ಲಿ ಇದ್ದಾಳೆ. ಕೇಜ್ನಲ್ಲೇ ಪಾಪ 1 ಮಂತ್ ಹೇಗೆ ಕಳೀತಲ್ಲ ಗೊತ್ತಿಲ್ಲ. ಈಗ ಟೈಮ್ 6:45. ನಾನು ಬೇಗನೆ ಅವಕಾಡೋ ಸ್ಪ್ರೆಡ್ಡನ್ನು ಮತ್ತು ಬ್ರೆಡ್ ಸ್ಲೈಸನ್ನು ಟೋಸ್ಟ್ ಮಾಡಿ ತಿಂತೀನಿ. ಅದನ್ನ ತಿಂದ ಮೇಲೆ ನನ್ನ ನೆಕ್ಸ್ಟ್ ಕೆಲಸ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡೋಣ ಅಂತಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ತಾಯಿರ್ತೀನಿ. ನನ್ನ ಪ್ರಕಾರ ಉಪ್ಮಾ ಅಂತ ಹೇಳಿದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನೀವು ಅಂದ್ಕೊತಾ ಇರ್ಬೋದು ಈಗಾಗಲೇ ಬ್ರೇಕ್ಫಾಸ್ಟ್ ಮಾಡಿದ್ರು ಮತ್ತೆ ಇನ್ನೊಂದ್ಸಲ ಮಾಡ್ತಲ್ಲ ಅಂತ. ಆ ಕಪ್ಪಲ್ಲಿರೋದೇ ನನ್ನ ಬ್ರೇಕ್ಫಾಸ್ಟು. ಅದೇ ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಯಲ್ಲ, ಈಟ್ ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್, ಲಂಚ್ ಲೈಕ್ ಅ ಪ್ರಿನ್ಸ್ ಆ್ಯಂಡ್ ಡಿನ್ನರ್ ಲೈಕ್ ಅ ಪಾಪರ್ ಅಂತ. ಈಗ ಸಮಯ 8:15. ಈಗ ನಾನು ಗ್ರಾಸರಿ ಶಾಪಿಂಗ್ ಅಂತ ಮಾಡೋಣ ಅಂತ ಹೋಗ್ತೀನಿ. ಇಲ್ಲಿ ವೀಕ್ಲಿ 2 ದಿನ ವೆಜಿಟೇಬಲ್ ಮಾರ್ಕೆಟ್ನ ತರ್ತಾರೆ. ಚೀಪ್ ಆ್ಯಂಡ್ ಗುಡ್ ಕ್ವಾಲಿಟಿನೂ ಇದೆ. ನಾನು ಬೆಳಗ್ಗೆ ತೊಳೆದ ವೆಸಲ್ ಸ್ಟ್ಯಾಂಡನ್ನು ಇಟ್ಟು ನಾನು ಒಂದೊಂದಾಗಿ ವೆಜಿಟೇಬಲ್ನ ಮತ್ತು ಸೊಪ್ಪುಗಳನ್ನು ವಾಶ್ ಮಾಡ್ತೀನಿ. ನಾನು ಈ ವೆಜ್ಜಸ್ನೆಲ್ಲ 3 ಸಲ ವಾಶ್ ಮಾಡ್ತೀನಿ. ಒಂದ್ಸಲಿ ಟರ್ಮರಿಕ್, ಇನ್ನೊಂದ್ಸಲಿ ಸಾಲ್ಟ್, ಇನ್ನೊಂದ್ಸಲಿ ಬರೀ ಖಾಲಿ ನೀರಿನಿಂದ. ಈ ವೆಜ್ಜಸ್ನೆಲ್ಲವನ್ನು ಡ್ರೈ ಮಾಡೋಕ್ಕೆ ಮೊದಲು ನಾನು ನನ್ನ ನಾಟಿ ಬೇಬಿ ಪಿಕ್ಸಿ ಮಲಗಿಲ್ಲ ಅಂತ ನೋಡ್ತೀನಿ. ಅವಳು ಎದ್ದ ಮೇಲಂತೂ ಇನ್ನೂ ಡ್ರೈ ಮಾಡೋಕ್ಕೆ ಬಿಡಲ್ಲ. ಪಾಪ ನನ್ನ ಪುಟಾಣಿ ಮಲಗುವಾಗ ನನ್ನ ವೆಜ್ಜಸ್ನ ಡ್ರೈ ಮಾಡೋಕ್ಕೆ ಇಟ್ಟು ಬರ್ತೀನಿ. ಇವತ್ತು ಲಂಚ್ ಪ್ರಿಪರೇಷನ್ ಸ್ವಲ್ಪ ಲೇಟಾಯಿತು. ನಾನು ಲಂಚ್ಗೋಸ್ಕರ ಮಟರ್ ಪನ್ನೀರ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಟೈಮ್ 10:10. ನೀವು ನೋಡ್ತಿರೋ ಹಾಗೆ ನಾನೇನು ದೊಡ್ಡದಾಗೇನು ಕೆಲಸ ಮಾಡ್ತಿಲ್ಲ. ಅದೇನೆಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಒಬ್ಬ ಮಗುವಿಗೆ ಯೋಗ ಟ್ರೈನರ್ ಬೇಕಿತ್ತು ಅಂತ ಒಂದು ಎನ್ಕ್ವೈರಿ ಬಂದಿತ್ತು. ಇದು ನನ್ನ ಫಸ್ಟ್ ಟೈಮ್ ಮಗುನ ಜೊತೆ, ಅದರಿಂದ ಸ್ವಲ್ಪ ರಿಸರ್ಚ್ ಮಾಡ್ತಾಯಿದ್ದೀನಿ. ಇವತ್ತಿನ ಶೆಡ್ಯೂಲ್ ಪ್ರಕಾರ ನನ್ನ ಕಿಚನ್ ಸಿಂಕ್ ಕ್ಲೀನಿಂಗ್ ಮುಗೀತು. ಈಗ ಲಿವಿಂಗ್ ರೂಮ್ನ ಸ್ಲೈಡಿಂಗ್ ಡೋರ್ ಒಂದು ಬಾಕಿ ಇದೆ, ಅದನ್ನ ಕ್ಲೀನ್ ಮಾಡ್ತಾಯಿದ್ದೀನಿ.
ನಾನು ಈ ವ್ಲಾಗ್ಗೋಸ್ಕರ ಅಂತ ಅಲ್ಲ, ನಾನು ಡೈಲಿ 1 ಅಥವಾ 2 ಟಾಸ್ಕನ್ನು ತಗೊಂಡು ಕ್ಲೀನ್ ಮಾಡ್ತೀನಿ. 8 ಇಯರ್ಸಿಂದ ನಾನು ಇದನ್ನೇ ರೂಢಿ ಮಾಡ್ಕೊಂಡು ಬಂದಿದ್ದರಿಂದ ನನಗೆ ಈ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಹೇಗೂ ಕ್ಲೀನ್ ಮಾಡ್ತೀನಲ್ಲ ಹಾಗೆಯೇ ನಾನು ಬೆಡ್ರೂಮ್ ಮಿರರ್ ಬಂದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಮಿರರ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಈ ಮಿರರ್ ತುಂಬ ಸ್ಪೆಷಲ್. ಯಾಕಂದರೆ ನಮ್ಮಮ್ಮ ತುಂಬ ವರ್ಷಗಳ ಹಿಂದೆ ನನಗೋಸ್ಕರ ಮಾಡಿಸ್ಕೊಟ್ಟಿದ್ದು. ನನಗೆ ನನ್ನ ಮನೆಯಲ್ಲಿ ಕೆಲವು ವಸ್ತುಗಳ ಮೇಲೆ ತುಂಬಾ ಎಮೋಷನ್ ಜಾಸ್ತಿ ಇದೆ. ಏನೇ ಮಾಡಿದ್ರೂ ಅವನ್ನು ಯಾವುದೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಲಂಚ್ಗೆ ಪನ್ನೀರ್ ಮಟರ್ ಕರಿ ಮಾಡಿನಲ್ಲ, ಅದನ್ನು ಸ್ವೀಟ್ ಪೊಟೇಟೊ ಜೊತೆ ತಿಂತೀನಿ. ನಾವು ಆವಾಗ ಆಗಿದ್ದು ಪಾತ್ರೆನ ಆವಾಗಲೇ ತೊಳೆದ್ರೆ ನಮಗೂ ಬರ್ಡನ್ ಆಗೋಲ್ಲ, ಜರ್ಮ್ಸ್ ಬಿಲ್ಡಪ್ ಆಗುತ್ತೆ ಅಂತ ಟೆನ್ಷನ್ ಬರಲ್ಲ. ಪಾತ್ರೆ ತೊಳೆದ ಮೇಲೆ ನಿಮ್ಮ ಕೈಯಲ್ಲಿರುವ ಯಾವುದೇ ಲೈಝಾಲ್ ಅಥವಾ ಡೆಟಾಲ್ ಆಗಿರ್ಬೋದು ಏನಾದ್ರು ತಗೊಂಡು ಅವರ ಕಿಚನ್ ಟೈಲ್ಸ್ ಸ್ಟವೆಲ್ಲನೂ ಒರೆಸಿ ನೋಡಿ. ಕಿಚನ್ ಎಷ್ಟು ಫ್ರೆಶಾಗಿ ಕಾಣುತ್ತೆ ಅಂತ ನಿಮಗೆ ಆವಾಗ ಗೊತ್ತಾಗುತ್ತೆ. ಹಾಗೆಯೇ ಆ ಕಿಚನ್ ಟವಲ್ನ ತೊಳೆದು ಮತ್ತು ಕಿಚನ್ ಸ್ಪಾಂಜನ್ನು ತೊಳೆದು ಬಿಸಿಲಿನಲ್ಲಿ ಅಥವಾ ವೆಂಟಿಲೇಷನ್ ಇರೋ ಸ್ಪೇಸಲ್ಲಿ ಇಡೋದರಿಂದ ಜರ್ಮ್ಸ್ ಇದೆಯಲ್ಲ ಆದಷ್ಟು ಕಮ್ಮಿ ಮಾಡ್ಬೋದು. ಮೊದಲು ನಾನು ನನ್ನ ಕೆಲಸನ ಮುಗಿಸಿ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ಅಥವಾ ಯಾವುದೋ ಮೂವಿ ನೋಡ್ತಾ ಇದ್ದೆ. ಆದರೆ ಈಗ ನನಗೆ ಅನಿಸ್ತದೆ ನಾನು ಈ ಟೈಮ್ನ ಯೂಸ್ಫುಲ್ ಥಿಂಕಿಂಗ್ ಅಥವಾ ಯೂಸ್ಫುಲ್ ವರ್ಕ್ಗೆ ಯೂಟಿಲೈಸ್ ಮಾಡಬೇಕು ಅಂತ. ನಾನು ನನ್ನ ಒಂದು ಗುಡ್ ಹ್ಯಾಬಿಟ್ನ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಗುಡ್ ಹ್ಯಾಬಿಟ್ ಏನಪ್ಪ ಅಂತ ಕೇಳಿದ್ರೆ, ನಾನು ಬುಕ್ ಓದ್ತಾ ಇದ್ದೆ ಮೊದಲು, ಅಂದರೆ ಮೋಟಿವೇಶನಲ್ ಬುಕ್ಕು ಮತ್ತು ನೋವೆಲ್ಸ್ ಎಲ್ಲ ಓದ್ತಾ ಇದ್ದೆ. ನಾನು ಈ ಬುಕ್ಕನ್ನು ತಗೊಂಡು ಆಲ್ಮೋಸ್ಟ್ ಮಂತ್ ಟುಗೆದರ್ ಆಯಿತು, ಆದರೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಕಂಪ್ಲೀಟ್ ಮಾಡಿದೆ. ಆದ್ದರಿಂದ ಇದೇ ನನ್ನ ಮೋಟಿವೇಶನ್. ಏನಾದರೂ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಇದ್ರ ಮಧ್ಯೆ ನೀರನ್ನು ಕುಡಿಯೋದು ಇಂಪಾರ್ಟೆಂಟು. ಡಾಕ್ಟ್ರ್ ಹೇಳಿರೋ ಪ್ರಕಾರ ಡೈಲಿ 2.5 to 3 ಲೀಟರ್ಸ್ ಕುಡಿಬೇಕು ಅಂತ. ಬಟ್ ನಾನಷ್ಟು ಕುಡಿಯಲ್ಲ, ನಾನು 1 ಬಾಟ್ಲ್ ಖಾಲಿ ಮಾಡ್ತೀನಿ ಅಷ್ಟೇ. ನಾನು ಇನ್ನು ಮುಂದೆ ಟ್ರೈ ಮಾಡ್ತೀನಿ ನೀರನ್ನು ಸಾಕಷ್ಟು ಕುಡಿಯೋದಕ್ಕೆ. ಇದಾದಮೇಲೆ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಿ. ನನ್ನ ಫ್ರೆಂಡ್ ಅಕ್ಷರಾ ಅಂತ, ಅವರೊಬ್ಬ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನರ್ ಟ್ರೈನರ್. ಅವರು ಹೇಳ್ತಾಯಿದ್ರು ಡೇ 3 ವರ್ಕೌಟ್ ಮಾಡೋದ್ರಿಂದ ಬಾಡಿಗೆ ಸ್ಟ್ರೆಂತ್ ಸಿಗುತ್ತೆ ಮತ್ತು ಪೇಯ್ನ್ ಸಬ್ಸೈಡ್ ಆಗುತ್ತೆ ಅಂತ. ಅದು ನನಗೆ ನಿಜವಾಗ್ಲೂ ವರ್ಕೌಟ್ ಆಗಿದೆ. ಜಿಮ್ಮಿಂದ ಬಂದ ಮೇಲೆ ನಾನು ಸ್ನಾನವನ್ನು ಮಾಡಿ ಇನ್ನೊಬ್ಬ ಬೆಸ್ಟ್ ಫ್ರೆಂಡ್ ನಿಧಿ ಜೊತೆ ಮೂವಿ ಡೇಟ್ ಇದೆ ಇವತ್ತು. ನಾವು ಹೋಗಿದ್ದು ಮೂವಿ ಅಮರನ್ ಅಂತ. ಫುಲ್ಲು ಕ್ರೌಡ್ ಆಗಿತ್ತು ಆ ಮೂವಿಗೆ. ಮೂವಿ ಮುಗಿದ ಮೇಲೆ ನಾವು ಸ್ವಲ್ಪ ಹೊತ್ತು ಆ ಮಾಲಲ್ಲಿ ಫೋಟೋನ ತೆಗಿತೀವಿ, ಆಮೇಲೆ ವೀಡಿಯೋಸನ್ನು ಮಾಡ್ತೀವಿ. ನೀವು ನೋಡ್ತಿರೋ ಹಾಗೆ ನಾನು ಡೇ ಸ್ಟಾರ್ಟ್ ಮಾಡಿದ್ದು ಸ್ಯಾಡ್ ನೋಟಿಂದ, ಎಂಡ್ ಆಗ್ತಿರೋದು ತುಂಬ ಹ್ಯಾಪಿಯಾಗಿ ಎನರ್ಜೆಟಿಕ್ ಆಗಿ. ಅದಕ್ಕಾಗಿ ನಮ್ಮ ಮೈಂಡನ್ನ ಆದಷ್ಟು ಹ್ಯಾಪಿ ಆ್ಯಂಡ್ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಈ ವ್ಲಾಗ್ನ ಸಾರಾಂಶ ಏನಂತ ಹೇಳಿದ್ರೆ, ನಾವೆಷ್ಟೇ ಸ್ಯಾಡ್ ಆಗಿರಲಿ, ನಮಗಿಷ್ಟವಾದ ಕೆಲಸ ಅಥವಾ ಹಾಬಿ ಅಥವಾ ನಮಗಿಷ್ಟವಾದವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮೈಂಡ್ ಆಟೋಮೆಟಿಕ್ ಲೈಟ್ ಆಗಿಬಿಡುತ್ತೆ. ಅದಕ್ಕೆ ಕ್ಲೀನಿಂಗ್ ಅಥವಾ ಆರ್ಗನೈಸ್ ಮಾಡೋದ್ರಿಂದ ನನ್ನ ಮೂಡ್ ಹಾಫ್ ಓಕೆ ಆಗಿಬಿಡುತ್ತೆ. ಮತ್ತು ಒಂದು ಇಂಪಾರ್ಟೆಂಟ್ ನೋಟ್, ನಾವು ಯಾವ ಮನೇಲಿ ಇರ್ತೀವೋ ಸ್ವಂತ, ರೆಂಟ್ ಆರ್ ಲೀಸ್ಗೆ, ಆ ಮನೇನ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ನೋಡಿ. ಆಗ ನಮಗೆ ಪಾಸಿಟಿವ್ ಒಂಥರ ಫೀಲಿಂಗ್ ಬರುತ್ತೆ. ಅದು ನನ್ನ ಗ್ಯಾರಂಟಿ ಫಾರ್ ಶೋರ್. ನಮಗೆ ಎಲ್ಲರಿಗೂ 24 hours ಇದೆ. ಅದರಲ್ಲಿ ಟೈಮರ್ ಹಾಕಿ ಡೈಲಿ 10 minutes ಅಥವಾ 15 minutes ಕ್ಲೀನಿಂಗ್ ಅಥವಾ ಆರ್ಗನೈಸಿಂಗ್ ಕೊಟ್ಟು ನೋಡಿ. ಹಾಗೂ ನಿಮ್ಮ ಸೆಲ್ಫ್ ಕೇರ್ಗೂ ಸ್ವಲ್ಪ ಟೈಮ್ ಕೊಡಿ. ನೀವು ಹ್ಯಾಪಿಯಾಗಿರಿ ಮತ್ತು ನಿಮ್ಮ ಸರೌಂಡಿಂಗ್ಸ್ನ ಹ್ಯಾಪಿಯಾಗಿ ಇಟ್ಕೊಳ್ಳಿ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಈ ನನ್ನ ವ್ಲಾಗ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.